ಹಾಯ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅನ್ಕೋತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇದು ಶ್ರೀ ಪೂಜ್ಯ ರಾಘವೇಂದ್ರ ಸ್ವಾಮಿ ಅವ್ರದ್ದು ಸ್ತೋತ್ರ ಐತಿ. ಇದರ ಅರ್ಥ ಏನಪ್ಪ ಅಂದ್ರೆ, ಪೂಜ್ಯನಾದ ಸತ್ಯಧರ್ಮದಲ್ಲಿ ಆಸಕ್ತನಾದ ಭಕ್ತರಿಗೆ ಕಲ್ಪವೃಕ್ಷದಂತೆ ನಮಸ್ಕರಿಸುವವರಿಗೆ ಕಾಮಧೇನುವಿನಂತೆ ಇರುವಂತಹ ರಾಘವೇಂದ್ರ ಸ್ವಾಮಿಯವರಿಗೆ ನಮಸ್ಕಾರ ಅಂಥೇಳಿ. ಸೊ ಇವತ್ತು ಇದು ಮಂತ್ರಾಲಯದ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಳತ್ತೀನಿ. ನಾವು ಲಾಸ್ಟ್ ಟೈಮ್ ಏಕಾದಶಿ ಇತ್ತಲ್ಲ, ಅವತ್ತು ಮಂತ್ರಾಲಯಕ್ಕೆ ಹೋಗಿದ್ವಿ. ಬಟ್ ಏಕಾದಶಿ ದಿವಸ ಹೋದ್ರೆ ಭಾಳ ರಶ್ ಇರ್ತೈತಿ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲಿ ನೋಡಿದ್ರು ಜನ ಅಂದ್ರೆ ದರ್ಶನ ಸಿಗೋದು ಭಾಳ ಕಠಿಣ ಅನಿಸ್ಬಿಟ್ಟಿತ್ತು. ನಾವು ಭಾಳ ಲಘುನ ಹೋಗಿದ್ವಿ ದರ್ಶನಕ್ಕೆ. ಅಂದ್ರೆ ಒಂದು 6:30 ಅನ್ನೋಷ್ಟೊತ್ತಿಗೆ ಒಳಗಡೆ ಇದ್ದು. ಬಟ್ ಮೇನ್ ಗೇಟಿಂದನ ಅಂದ್ರೆ ಜನ ಎಲ್ಲ ಸಾಲು ಹಚ್ಚಿದ್ರು ನೋಡ್ರಿ. ಒಳಗಡೆನೂ ಮಂದಿ ಎಲ್ಲ ತುಂಬಿಬಿಟ್ಟಿದ್ರು. ಎಷ್ಟು ಬೇಗ ಎದ್ದಿದ್ರೋ ಗೊತ್ತಿಲ್ಲ. ನಾವು ಮುಂಚೆ ದಿನನ ರಾತ್ರಿ ಹೋಗಿ ಅಲ್ಲಿ ಹಾಲ್ಟ್ ಮಾಡಿದ್ವಿ. ರೂಮ್ ರೇಟ್ ಅಂತೂ ಕೇಳುವಂಗಿರಲಿಲ್ಲ. 3,000 ಕೆಳಗಡೆ ಯಾವ ರೂಮೂ ಇರಲಿಲ್ಲ. ಸೊ ಏಕಾದಶಿಗದು ಹೋದ್ರೆ ನೀವೇನಾರ ಯಾವಾಗಾರ ಹಿಂಗೆ ಪ್ಲ್ಯಾನ್ ಮಾಡಿದ್ರಪ್ಪ ಅಂದ್ರೆ 1 ತಿಂಗಳು ಮುಂಚೆ ಬುಕ್ ಮಾಡ್ಕೊಳ್ಳೋದು ಭಾಳ ಚಲೋ ಅನಿಸ್ತೈತಿ. ಇಲ್ಲಾಂದ್ರೆ ನಾವು ಒಂದು ಸಣ್ಣ ರೂಮಿಗೆ ನಾವು ಒಂದು 2-3 ಸಾವಿರ ರೂಪಾಯಿ ಕೊಡಬೇಕಾಗ್ತೈತಿ. ಈಗ ಹೊರಗಡೆ ಹೋದ್ರೆ ಇಲ್ಲಿ ಹೊಳಿತ್ಯಾಕೆ ಹೋದ್ರು ಅಲ್ಲೂ ಅಷ್ಟು ಮಂದಿ ತುಂಬಿದ್ರು. ಆಮೇಲೆ ಹೊಳಿ ಅಂತೂ ಮಸ್ತ್ ಪೈಕಿ ತುಂಬಿ ಹರಿಯಾತಿತ್ತು. ನೋಡೋಕ್ಕಂತೂ ಚಂದ ಅನ್ಸಾತಿತ್ತು. ಬಟ್ ಎಲ್ಲೂ ಕುಂಡ್ರಾಕ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಂಗಿರಲಿಲ್ಲ. ಅಂದರೆ ಎಲ್ಲ ಕಡೆ ಬರೀ ಜಂಗುಳಿನ ಜಾಸ್ತಿ ಇತ್ತು. ಇಲ್ಲಿ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲೂ ಜನ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯಗೆ ಹೋದ್ವಿ. ಅಲ್ಲಿ ವಿಡಿಯೋನ ಶೇರ್ ಮಾಡಿಲ್ಲ. ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಜನ ತುಂಬಿದ್ರು. ಆಮೇಲೆ ಕ್ಯೂನು ಭಾಳ ಇತ್ತು, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಗುರುವಾರ ನಿಮಗೆ ರಾಘವೇಂದ್ರ ಸ್ವಾಮಿ ಮಠ ತೋರಿಸಿದ್ದು ಖುಷಿ ನನಗೈತಿ, ನಿಮಗೂ ಖುಷಿ ಆಗೈತೆ ಅಂದ್ಕೊಳತ್ತೀನಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿರಿ, ಹಂಗೆ ಶೇರ್ ಮಾಡಿರಿ. ಆಮೇಲೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.